ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 50ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರ ಸಮಾಧಿ ಬಳಿ ಮಹಿಳಾ ಅಭಿಮಾನಿಗಳು ಬಂದಿದ್ದಾರೆ. ಅವರು ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಬಿಜಾಪುರದಿಂದ ಬಂದಿರೋ ಸ್ವಾಮಿ. ಇವತ್ತು ಅಪ್ಪೋರ 50ನೇ ಹುಟ್ಟುಹಬ್ಬ, ಏನು ಹೇಳಲಿಕ್ಕೆ ಬಯಸ್ತೀರಾ? ಹೂವನ್ನು ತೊಗೊಬಂದಿದ್ದೀರಾ, ಸಮಾಧಿಯನ್ನು ಕೂಡ ನೋಡಿದಿರಿ, ಪರಮಾತ್ಮ ದರ್ಶನ ಆಯಿತು, ಏನು ಹೇಳ್ತೀರಾ? ಪುನೀತ್ ಅಂದರೆ ಹೂವು, ಅದಕ್ಕೆ ಹೂವು ತೊಗೊಂಬಂದಿರೋದು. ಈ ಹೂವು ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಈ ಹೂವಲ್ಲಿರೋ ಪರಿಮಳ ಹಾಗೆ ಬರಲ್ಲ. ಇದಕ್ಕೆ ಎಲ್ಲೇ ಶುಭ ಕಾರ್ಯ, ಪೂಜೆ, ಎಲ್ಲಿಗೆ ತೊಗೊಂಡು ಹೋಗಬೇಕಾದ್ರೂ ಹೂವು. ಆ ಹೂವಿಗೆ ಎಷ್ಟು ಬೆಲೆ ಇದೆಯೋ, ಎಷ್ಟು ಮಹತ್ವ ಇದೆಯೋ ಅಷ್ಟೇ ನಮ್ಮ ಅಪ್ಪುಗಿದೆ. ಅದಕ್ಕೆ ನಾನು ಹೂವು ತೊಗೊಂಬಂದಿರೋದು. ಮತ್ತು ಆ ನಗು ಇದೆಯಲ್ಲ, ಪುನೀತ್ ಅವ್ರ ನಗು, ಆ ನಗುನ ಮಿಸ್ ಮಾಡ್ಕೊಳ್ತೀವಿ ನಾವು. ಮತ್ತು ಅದು ಯಾವಾಗಲಾದರೂ ಟಿ ವಿನಲ್ಲಿ ಎಲ್ಲ ನೋಡಿದ್ರೂ ಪುನೀತ್ ಅವ್ರ ನಗು ನೋಡಿದರೆ ಮನಸ್ಸಿಗೆ ಏನೋ ಒಂದು ಉಲ್ಲಾಸ. ಆ ನಗು ಇರೋವಂಥ ಪವರ್ ಸ್ಟಾರ್ ಅಂದರೆ ಅವನು ಪವರ್ ಸ್ಟಾರ್ ಆಗಿರೋದೇ ಆ ನಗುವಲ್ಲಿ. ಅವನು ಹುಟ್ಟಿದ ಅರಭ್ಯ ಹೀರೋ ಆಗಿರೋನು, ಹುಟ್ಟಿದ 6 ತಿಂಗಳಿಗೇ ಹೀರೋ ಆಗಿರೋನು ಅವನು. ಇಲ್ಲಿ ಯಾರೋ ಬೆಳೆದ ಮೇಲೆ ಹೀರೋ ಆಗಿದ್ದಾರೆ, ಅವನು 6 ತಿಂಗಳ ಮಗು ಇದ್ದಾಗೇ ಹೀರೋ ಆಗಿರೋದು. ಆಯ್ತಾ? ಅವರಿಗೆ ರಾಜ್ ಕುಟುಂಬಕ್ಕೆ ದೇವರ ಆಶೀರ್ವಾದ ಇರಲಿ. ಅವ್ರ ನೆಮ್ಮದಿ ಶಾಂತಿಯಿಂದ ಶಿವಣ್ಣ ಪುನರ್ಜನ್ಮ ತೊಗೊಂಡು ಬಂದಿದ್ದಾರೆ. ಅದಕ್ಕೆಲ್ಲ ಕಾರಣ ಮೇಲೆ ಇರೋ ಅವ್ರ ತಂದೆ ತಾಯಿ ರಾಜ್ಕುಮಾರ್, ಪರ್ವತಮ್ಮ, ಅಪ್ಪು ಅವರೆಲ್ಲರ ಆಶೀರ್ವಾದದಿಂದ ನಮ್ಮ ಶಿವಣ್ಣ ಪುನರ್ಜನ್ಮ ಪಡ್ಕೊಂಡು ಗೀತಕ್ಕ ಅವರೆಲ್ಲರೂ ಗೆದ್ದು ಬಂದಿದ್ದಾರೆ. ಅವ್ರ ಕುಟುಂಬಕ್ಕೆ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಆ ಪರಮಾತ್ಮ ಕಾಪಾಡಲಿ. ದೊಡ್ಡ ಮನೆಯಾಗೇ ಇರಬೇಕು ಯಾವತ್ತು. ಅದು ದೊಡ್ಡ ಮನೆಯಾಗಿ ಇರೋದಕ್ಕೆ ನಾವು ಕರ್ನಾಟಕದ ಎಲ್ಲ ಅಭಿಮಾನಿಗಳು ಅವ್ರ ಜೊತೆಯಾಗಿದ್ದೀವಿ. ಹೇಳಿ. ಅಪ್ಪು ಅಂದ ತಕ್ಷಣ ನಿಮಗೆ ಫಸ್ಟು ನೆನಪಾಗುವಂಥದ್ದು ಏನು ಅಂತ ಹೇಳಿ? ಯಾವುದು? ಮುಗ್ಧ ನಗು, ವಿಶ್ವಾಸದ ನಗು, ಪ್ರೀತಿಯ ನಗು. ಆ ನಗುವಲ್ಲಿ ಏನೇನಿದೆ ಹೇಳಿ? ಶಾಂತಿ ಇದೆ, ನೆಮ್ಮದಿ ಇದೆ, ಎಲ್ಲವೂ ಆ ನಗುವಿಂದ ನಾವು ಅದನ್ನು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಈ ನಗುವಲ್ಲಿ ಏನೇನಿದೆ ಅಂತ. ಅವ್ರು ಮಾತಾಡೋ ಮಾತು ಯಾರ ಮನಸ್ಸಿಗೂ ನೋವು ಮಾಡಿಲ್ಲ. ನೀವು ಎಲ್ಲೇ ಅವ್ರು ಹೇಳಿರೋ ಮಾತು, ಇಂಟರ್ವ್ಯೂ ಎಲ್ಲೇ ನೋಡಿ ಯಾರ ಮನಸ್ಸಿಗೂ ಚುಚ್ಚು ಹಾಗೆ ಮಾತಾಡಿಲ್ಲ. ಅವ್ರು ಹೇಳ್ತಾ ಇದ್ದಿದ್ದು ಅಷ್ಟೇ. ನಾವು ಬೇರೆಯವರಿಗೆ ಕೆಟ್ಟದಾಗಿ ಮಾತಾಡಬಾರ್ದು, ಕೆಟ್ಟದ್ದನ್ನು ಬಯಸಬಾರ್ದು, ಅವ್ರ ಮನಸ್ಸಿಗೆ ನೋವು ಉಂಟು ಮಾಡಬಾರ್ದು. ಇದು ಡೈಲಾಗ್ ಅವ್ರದ್ದು, ಗೊತ್ತಾ? ನೀವು ಎಲ್ಲೇ ಕೇಳಿ ಅವ್ರು ಹೇಳ್ತಾ ಇರೋದೇ. ಯುವಕರಿಗೆ ಎಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹುಟ್ಟಿದ ಮಗುವಿನಿಂದ ವೃದ್ಧಾಪ್ಯದ ಎಲ್ಲರಿಗೂ ಕೂಡ ಸಹಾಯ ಮಾಡಿದ್ದಾರೆ. ಅವರು ಸಹಾಯ ಮಾಡಿರೋದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಯಾವಾಗ ಸ್ವರ್ಗಲೋಕಕ್ಕೆ ಸೇರಿದ್ರು ಅವಾಗ ಇದೆಲ್ಲವೂ ಗೊತ್ತಾಗಿರೋದು. ಏನು ಮಾತಾಡ್ತೀರ? ಮಾತಾಡೋಕ್ಕೆ ಯಾರಿಗೂ ಆಗಲಿಲ್ಲ. ಅವ್ನು ಮಾಡಿರೋ ಉಪಕಾರಕ್ಕೆ ಅವ್ರ ಬಗ್ಗೆ ಮಾತಾಡೋ ತಾಕತ್ತು ಯಾರಿಗೂ ಇಲ್ಲ. ನಾವು ಮಾತಾಡಬೇಕಾಗಿರೋದು ಕೇವಲ ಅವ್ರು ಮಾಡಿರೋ ಸತ್ಕಾರ್ಯಗಳನ್ನು, ಸಹಾಯ, ಒಳ್ಳೆ ಕೆಲಸಗಳನ್ನು, ಮಕ್ಕಳಿಂದಾಗಲಿ ಅವರು ಎಲ್ಲರಿಗೂ ಮಾಡಿರೋದನ್ನು ಯಾರು ಮುಂದೂ ಅವರು ತೋರಿಸ್ಕೊಂಡಿಲ್ಲ. ಹೌದ್ರಾ? ಹೇಳ್ತಾರೆ, ದಾನ ಮಾಡಿರೋದನ್ನು ಬಲಗೈಯಿಂದ ಕೊಟ್ಟರೆ ಎಡಗೈಗೆ ಗೊತ್ತಾಗಬಾರಂತು. ಆ ರೀತಿ ಅವರು ಜೀವನ ಮಾಡ್ಕೊಂಡಿದ್ದಾರೆ. ದೊಡ್ಡ ಮನೆಯೇ ಆಗಿ ಕೊನೆವರೆಗೂ ಉಳಿಯುತ್ತೆ. ಅದನ್ನು ಅಳಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಓಕೆ, ಈಗ ಅಪ್ಪು ಅವರನ್ನು ನೆನೆಸ್ಕೊಂಡು ಹಾಡನ್ನು ಹೇಳ್ತಾ ಇದ್ರಿ. ಯಾವ ಹಾಡನ್ನು ಹೇಳ್ತೀರಾ? ಇವಾಗ ಡೈಲಾಗ್ ಹೇಳ್ತೀರಾ ಅಥವಾ ಹಾಡು ಹೇಳ್ತೀರಾ? ಬೊಂಬೆ ಸರ್, ನಮಗೆ ಎಲ್ಲ ಸೇರಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ ಅಪ್ಪು, ನೀನೇ ರಾಜಕುಮಾರ. ಅಭಿಮಾನಿಗಳು ಇಲ್ಲಿ ಬಂದಿರೋದನ್ನು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಅಭಿಮಾನ. ಬೆಳಿಗ್ಗೆನೇ ಬಂದುಬಿಟ್ಟಿದ್ದಾರೆ, 6 ಗಂಟೆಗೇ ಬಂದು ನಿಂತು ಬಿಟ್ಟಿದ್ದಾರೆ ಜನ. ನಾವು ಬಂದಿದ್ದೀವಿ, ಬೇಗನೆ ಬಂದುಬಿಟ್ಟಿದ್ದೀವಿ. ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ ನಮ್ಮ ಕಾಲಿಡೋಕ್ಕೂ ಸ್ಥಳ ಇರೋಲ್ಲ. ಬಿಜಾಪುರದಿಂದ ಎಷ್ಟು ಮಂದಿ ಬಂದಿದ್ದೀರಾ ನೀವು? ನಾನು ಒಬ್ಬಳೇ ಬಂದಿರೋದು ಸರ್. ನನ್ನ ಅಭಿಮಾನದಿಂದ ಬರೋದು. ನಾವು ಎಲ್ಲೋ ಗ್ರೂಪಾಗಿ ಆ ಥರ ಏನೂ ಇಲ್ಲ. ನನ್ನ ಸ್ವಂತ ಅಭಿಮಾನದಿಂದ ನಾನು ಬಂದಿರೋದು. ಅವ್ರ ಕುಟುಂಬ ಅಂದರೆ ನಮಗೊಂದು ನಮ್ಮ ಕುಟುಂಬ. ರಾಜ್ ಕುಟುಂಬ ಅಂದರೆ ನಮ್ಮ ಕುಟುಂಬ. ಹುಟ್ಟಿದ ಅರಭ್ಯದಿಂದ ನಾವು ರಾಜ್ಕುಮಾರ್ ಪಿಕ್ಚರ್ಗಳನ್ನೇ ನೋಡ್ಕೊಂಡು ಬಂದಿರೋದು. ನಮ್ಮ ಚಿತ್ರರಂಗ ಅಂದರೆ ರಾಜ್ ಕುಟುಂಬ ಅಷ್ಟೇ ನಮಗೆ ಗೊತ್ತಿರೋದು. ನಿಮ್ಮ ಹೆಸರು? ಗೀತಾ.